ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ರಿಮೋಟ್ ಪೊಸಿಷನ್, ಇನ್ನೊಂದು ಬಂದ್ಬಿಟ್ಟು ಆಫೀಸು, ಒಂದು ಎಂಟಿಟಿ ಡೇಟಾ, ಇನ್ನೊಂದು BCG ಆರಿಸ್ ಕನ್ಸಲ್ಟೆಂಟ್ ಗ್ರೂಪ್ ಅಂತ. ಸೊ ನಾನು 2 ಜಾಬ್ ಅಪ್ಡೇಟ್ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಅಮೌಂಟ್ ಏನು ಕಟ್ಟಾಗಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ನ ತಿಳಿಸಿ, ಮತ್ತು ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ನಾನು ಯಾವುದೇ ಜಾಬ್ ಅಪ್ಡೇಟ್ ಕೊಟ್ಟರು ಫಸ್ಟು ನಿಮಗೆ ಬಂದು ರೀಚ್ ಆಗುತ್ತೆ. ಇದರಿಂದ ನೀವು ಫಸ್ಟ್ ಅಪ್ಲೈ ಮಾಡ್ಬೋದು. ಏಕೆಂದರೆ ಫಸ್ಟ್ ಕಮ್ ಫಸ್ಟ್ ಔಟ್ ಅಂತ ನನಗೆ ಇಲ್ಲಿ ಎಷ್ಟೊಂದು ಜನ ಅಪ್ಲೈ ಮಾಡ್ತಿರ್ತಾರೆ. ನಾನು ನೋಟಿಫಿಕೇಷನ್ ಬಿಟ್ಟ ತಕ್ಷಣ, ಇದು ಜಾಬ್ ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ವಿಡಿಯೋ ಮಾಡಿರ್ತೀನಿ. ಸೊ ಆವಾಗ ಕಮ್ಮಿ ಜನ ಇರ್ತಾರೆ ಅಪ್ಲೈ ಮಾಡಿರೋರು. ಸೊ ಅದಕ್ಕೇ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋದಲ್ಲಿ ಮುಂದೆ ಹೋಗಿ ನೋಡ್ಕೊಂಬರೋಣ ಒಂದೊಂದೇ ಜಾಬ್ ಹೆಂಗೆ ಅಂತ, ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ. ಆರಿಸ್ ಗ್ಲೋಬಲ್ ಬಿಸ್ನೆಸ್ ಸರ್ವಿಸ್ ಅವರು ಪೇಷಂಟ್ ಸರ್ವಿಸ್ ಬ್ಯಾಕ್ ಆಫೀಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಪ್ರೈಮರಿ ಫಂಕ್ಷನ್ ಏನು ಮಾಡಬೇಕು ಇದರಲ್ಲಿ, ಪ್ರೈಮರಿ ರೋಲ್ ಏನಂತ ಅಂದರೆ ರಿಸಾಲ್ವ್ ಪೇಷಂಟ್ ಆ್ಯಂಡ್ ಪ್ರೊವೈಡ್ ಬಿಲ್ಲಿಂಗ್ ಎನ್ಕ್ವೈರಿ ಅಸ್ ದೇರ್ ರಿಲೇಟೆಡ್ ಟು ಸರ್ವಿಸ್ ಪ್ರೊವೈಡೆಡ್. ಅಂದರೆ ಈಗ ಪೇಷಂಟ್ಗಳದ್ದು ಬಿಲ್ಲಿಂಗ್ ಇರುತ್ತಲ್ಲ, ಈಗ ಆನ್ಲೈನ್ ಬಿಲ್ಲಿಂಗ್ ಇರುತ್ತೆ. ಸೊ ಅದನ್ನ ನಾವು ಅವ್ರಿಗೆ ಪ್ರೊವೈಡ್ ಮಾಡಬೇಕು. ಅಂದರೆ ಅವ್ರದ್ದು ಇನ್ಶೂರೆನ್ಸ್ ಕ್ಲೈಮ್ ಎಲ್ಲ ಮಾಡ್ಕೋಬೇಕಲ್ವ. ಸೊ ಅದಕ್ಕೆ ನಾವು GST ವಿತ್ GST ನಾವು ಬಿಲ್ಲಿಂಗ್ನ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆಡಿಟ್ ಪೇಷಂಟ್ ಬ್ಯಾಲೆನ್ಸ್ ಆ್ಯಂಡ್ ಎಸ್ಕ್ಯುಲೇಟ್ ಪೇಷಂಟ್ ಅಕೌಂಟ್ ದಟ್ ನೀಡೆಡ್ ಟು ಬಿ ಅಡ್ಜಸ್ಟೆಡ್ ಫಾಲೋಯಿಂಗ್ ದ ಕಸ್ಟಮರ್ ಅಕೌಂಟ್. ಏನಾದರೂ ಚೇಂಜಸ್ ಬೇಕಂದರೆ, ಏನಾರು ಮಿಸ್ ಮ್ಯಾಚ್ ಇದ್ದರೆ, ಏನಾದ್ರು ರಾಂಗಾಗಿ ಫಿಲ್ ಮಾಡಿದರೆ ಅದನ್ನ ನಾವು ಆಡಿಟ್ ಟೀಮ್ ಅಂದರೆ ಹಾಸ್ಪಿಟಲ್ ಅವ್ರಿಗೆ ರಿಟರ್ನ್ ಕಳಿಸ್ಬೇಕು ಮೇಲು. ಏನೋ ಮಿಸ್ ಮ್ಯಾಚ್ ಬರ್ತಿದೆ, ಕರೆಕ್ಟಾಗಿ ಚೆಕ್ ಮಾಡಿ ಕರೆಕ್ಟ್ ಇದೇನೋ ಇನ್ಫಾರ್ಮೇಷನು ಹೆಂಗೆ ಅಂತ ಎಲ್ಲ ತಿಳ್ಕೊಳ್ಳೋಕ್ಕೆ ನಾವು ರಿಟರ್ನ್ ಟೀಮ್ ಅವ್ರಿಗೆ ಕಳಿಸಿ ಫಾಲೋ ಅಪ್ ಮಾಡಬೇಕು. ಅಂದರೆ ಯೂಸರ್ ಫುಲ್ಲು ಅಕೌಂಟ್ ಹೆಂಗೆ, ಅವ್ರ ಅಕೌಂಟ್ ಕ್ರಿಯೇಷನ್ ಹೆಂಗಾಗಿದೆ, ಮತ್ತು ಏನಾದ್ರು ಮಿಸ್ ಮ್ಯಾಚ್ ಇದೆಯಾ ಅಂತ ಎಲ್ಲ ನಾವು ಕ್ಲೈಂಟ್ನ ಕಾಂಟ್ಯಾಕ್ಟ್ ಮಾಡಲ್ಲ, ಹಾಸ್ಪಿಟಲ್ ಅವ್ರಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಇನ್ನು ಅಪ್ಡೇಟ್ ಪೇಷಂಟ್ ಡೆಮೋಗ್ರಫಿಕ್ ಟು ಇನ್ಕ್ಲೂಡ್ ನ್ಯೂ ಹೋಮ್ ಬಿಲ್ಲಿಂಗ್ ಅಡ್ರೆಸ್, ಟೆಲಿಫೋನ್ ನಂಬರ್, ಇನ್ಶೂರೆನ್ಸ್ ಇನ್ಫಾರ್ಮೇಷನ್. ಅಂದರೆ ಈಗ ಪೇಷಂಟ್ಗಳದ್ದು ಇನ್ಶೂರೆನ್ಸ್ ಅಡ್ರೆಸ್, ಹೋಮ್ ಮನೆ ಅಡ್ರೆಸ್ಸು, ಫೋನ್ ನಂಬರು. ಅಂದರೆ ಇವಾಗ ನೆಕ್ಸ್ಟ್ ಏನಾದರೂ ಆಫರ್ ಇದ್ದರೆ ಕಾಲ್ ಮಾಡೋಕ್ಕೆ, ಅಥವಾ ಅವ್ರಿಗೇನೋ ಹುಷಾರಿಲ್ಲ ಅಂದರೆ ಮತ್ತೆ ನಾವೆಲ್ಲ ಫಿಲ್ ಮಾಡೋಕ್ಕೆ ಅವ್ರದ್ದು ಮನೆ ಅಡ್ರೆಸ್ಸು, ಫೋನ್ ನಂಬರು, ಮತ್ತು ಇನ್ಶೂರೆನ್ಸ್ ಇನ್ಫಾರ್ಮೇಷನು, ಯಾವ ಇನ್ಶೂರೆನ್ಸು, ಯಾವ ಕಂಪ್ನಿಯವರು ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಕೊಂಡಿದ್ದಾರೆ, ಎಲ್ಲ ಇನ್ಫಾರ್ಮೇಷನು ನಾವು ಅಪ್ಡೇಟ್ ಮಾಡಬೇಕು ಅಂತ ಹೇಳೋರೆ. ಜನರೇಟ್ ಆ್ಯಂಡ್ ಪ್ರಿಂಟ್ ಪೇಷಂಟ್ ಸ್ಟೇಟ್ಮೆಂಟ್ ಆ್ಯಂಡ್ ಮಾನಿಟರ್ ಪ್ರಿಂಟಿಂಗ್ ಪ್ರೋಸೆಸ್ ಟು ಎನ್ಶೂರ್ ಕಂಪ್ಲೀಷನ್. ಅಂದರೆ ಯಾವಾಗ ಅಡ್ಮಿಟ್ ಆದರೂ, ಯಾವಾಗ ಡಿಸ್ಚಾರ್ಜ್ ಆಯಿತು, ಅದನ್ನೆಲ್ಲ ನಾವು ಪ್ರೋಸೆಸ್ ಮಾಡಬೇಕು. ಅದು ಯಾವಾಗ ಜಾಯ್ನ್ ಆಗಿರೋದ್ರಿಂದ ಯಾವಾಗ ಡಿಸ್ಚಾರ್ಜ್ ಆಯಿತು ಅಂತ ಎಲ್ಲ ಕಂಪ್ಲೀಟಾಗಿ ನಮ್ಮ ಹತ್ರ ರೆಕಾರ್ಡ್ ಇರಬೇಕು ಅಂತ ಹೇಳೋರೆ. ಪೇಷಂಟ್ ಏನಾರ ರಾಂಗ್ ಅಡ್ರೆಸ್ ಇದ್ದರೆ ನಾವು ಅದನ್ನ ರಿಟರ್ನ್ ಕಳಿಸ್ಬಿಟ್ಟು, ಬ್ಯಾಡ್ ಅಡ್ರೆಸ್ ಅಂದ್ಬಿಟ್ಟು ಅವ್ರ ಹತ್ರ ನಾವು ಕಂಪ್ಲೀಟ್ ಅಡ್ರೆಸ್ನ ಮತ್ತು ಕರೆಕ್ಟ್ ಅಡ್ರೆಸ್ನ ನಾವು ಫುಲ್ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳೋರೆ. ರಿವ್ಯೂ ಕಲೆಕ್ಷನ್ ರಿಪೋರ್ಟ್ ಜನ್ರೇಷನ್, ಕಲೆಕ್ಷನ್ ಪ್ರೋಗ್ರೆಸ್ ಲೆಟರ್ ಫಾಲೋಯಿಂಗ್ ದ ಅಕೌಂಟ್ಸ್. ಅಂದರೆ ಯಾವ ಥರ ಟೆಸ್ಟ್ ಮಾಡಿದ್ರು, ಏನೋ ಸ್ಪೆಸಿಫಿಕೇಷನ್, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ನಾವು ನಮ್ಮ CRM ಮೇಲೆ ಅಪ್ಡೇಟ್ ಮಾಡಬೇಕು ಅಂತ ಹೇಳೋರೆ. ಕ್ರಾಸ್ ಟರ್ನ್ ಆಫ್ ಟಾಸ್ಕ್ ಅಸೈನ್ ಟು ಟೀಮ್ ಟು ಎನ್ಶೂರ್ ಕಂಟಿನ್ಯೂಟಿ ಆಲ್ ಟಾಸ್ಕ್ ವೆನ್ ನೀಡೆಡ್ ಫಾರ್ ಬ್ಯಾಕಪ್. ಅಂದರೆ ಕಂಟಿನ್ಯೂಸ್ ಆಗಿ ಬೇರೆ ಟೀಮ್ ಮೆಂಬರ್ಸ್ ಏನಾರ ರಜಾ ಹಾಕಿದರೆ ನಾವು ಅವ್ರ ಜಾಬ್ನೂ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಹೇಳೋರೆ. ಮತ್ತು ಎಸ್ಕ್ಯುಲೇಟ್ ಇಶ್ಯೂ ಟು ಪೇಷಂಟ್ ಸರ್ವಿಸ್ ಮ್ಯಾನೇಜರ್ ಡೈರೆಕ್ಟ್ ಜಾಬರ್. ಅಂದರೆ ಇವಾಗ ಏನಾದ್ರು ಇಶ್ಯೂಸ್ ಬಂದರೆ, ಅವ್ರದ್ದೇನಾದರೂ ಪೇಷಂಟದು ಅಂದರೆ ಆಲ್ಮೋಸ್ಟು ಈಗ ಇನ್ಶೂರೆನ್ಸಲ್ಲಿ ಕ್ಲೇಮಲ್ಲಿ ಏನಾರು ಮಿಸ್ ಮ್ಯಾಚ್ ಇದ್ದರೆ, ಅವ್ರ ಹೆಸರು ಏನಾರು ಮಿಸ್ ಮ್ಯಾಚ್ ಇದ್ದರೆ ಡೈರೆಕ್ಟ್ ಜಾಬ್ ಅಂತ ಅಂದರೆ ಪೇಷಂಟ್ ಹಾಸ್ಪಿಟಲ್ ಅವ್ರಿಗೆ ಅಥವಾ ನೆಕ್ಸ್ಟ್ ಟೀಮ್ ಅವ್ರಿಗೆ ಪೇಷಂಟ್ ಸರ್ವಿಸ್ ಮ್ಯಾನೇಜರ್ ಅಂತ ಇರ್ತಾರೆ, ಆ ಟೀಮ್ ಅವ್ರಿಗೆ ನಾವು ಎಸ್ಕ್ಯುಲೇಟ್ ಮಾಡಬೇಕು ಅಂತ ಹೇಳೋರೆ. ಅದರ್ ರಿಲೇಟೆಡ್ ಡ್ಯೂಟೀಸ್ ಮೇ ಬಿ ಅಸೈನ್ಡ್. ಜಾಯ್ನ್ ಆದಮೇಲೆ ಅದರ್ ಡ್ಯೂಟೀಸ್ ಅಸೈನ್ ಮಾಡ್ತಾರಂತೆ. ಸದ್ಯಕ್ಕೆ ಇಷ್ಟು ಅಂತ ಲಿಸ್ಟ್ ಮಾಡೋರೆ. ಮತ್ತು ಟೀಮ್ ಪ್ಲೇಯರ್ ಬೀಂಗ್ ಸಪೋರ್ಟಿವ್ ಆಫ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕಂಪ್ನಿ ಗೋಲ್ಸ್ ಆ್ಯಂಡ್ ಪಾಲಿಸಿ. ಟೀಮ್ ಪ್ಲೇಯರ್ ಆಗಿರಬೇಕು, ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ಮತ್ತು ವಿಲ್ಲಿಂಗ್ನೆಸ್ ಟು ಗ್ರೋ. ಅಂದರೆ ಏನೇ ಬಂದ್ರೂ ಮಾಡ್ತೀನಿ ಆ ಥರ ಇರಬೇಕು ಅಂತ ಹೇಳೋರೆ. ಇಷ್ಟೇ ಅವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೇಳಿರೋದು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ, ಕ್ವಾಲಿಫಿಕೇಷನ್ ವಿಲ್ ಲುಕಿಂಗ್ ಫಾರ್
ಎಜುಕೇಷನ್ ಬ್ಯಾಕ್ಗ್ರೌಂಡ್ ದ ಸ್ಪ್ಲಿಟ್ ಇಂಟು ಮಿನಿಮಮ್ ಕ್ವಾಲಿಫಿಕೇಷನ್ ಮಸ್ಟ್ ಹ್ಯಾವ್, ಅಂದರೆ PU ಆದವರು ಅಪ್ಲೈ, ಮಿನಿಮಮ್ ಅಂದರೆ 10th ಆದವರು ಹಾಕ್ಬೋದು ಅನಿಸುತ್ತೆ. ಸೊ ಇಲ್ಲಿ ಬ್ಯಾಚುಲರ್ಸ್ ಅಂತ ಏನು ಮಾಡಿಲ್ಲ, ಜಸ್ಟ್ ಮಿನಿಮಮ್ ಎಜುಕೇಷನ್ ಅಂತ ಹಾಕಿದ್ದಾರೆ. ಮತ್ತು ಎಜುಕೇಷನ್ ಜೊತೆ ಯಾರು ನೆಕ್ಸ್ಟ್ ಯಾವೆ ಅಂದರೆ ಸಾಫ್ಟ್ ಸ್ಕಿಲ್ ಇರಬೇಕು, ಅಂದರೆ ಈಗ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳೋದೆ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡ್ಕೊಂಬರೋಣ ಬನ್ನಿ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಪೇಷಂಟ್ ಸರ್ವಿಸ್ ಬ್ಯಾಕ್ ಆಫೀಸ್ ಅಸೋಸಿಯೇಟು, ಇದು ಕಂಪ್ಲೀಟ್ ರಿಮೋಟು. ಇವಾಗ ಅಪ್ಲೈ ನಾವು ಕೊಡೋಣ. ಈಗ ಆಟೋ ಫಿಲ್ ವಿತ್ ರೆಸ್ಯೂಮೆ ಕೇಳ್ತಿದೆ, ಅಪ್ಲೈ ಮ್ಯಾನ್ಯುಯಲಿ, ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್ ಕೇಳ್ತಿದ್ದಾರೆ. ನಾನು ಅಪ್ಲೈ ಮ್ಯಾನ್ಯುಯಲಿ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಲೋಡ್ ಆಗುತ್ತೆ. ಇಲ್ಲಿ ಇಮೇಲ್ ಅಡ್ರೆಸ್, ನೀವು ಆಲ್ರೆಡಿ ಅಕೌಂಟ್ ಇದ್ದರೆ ಈ ಕಂಪ್ನೀಲಿ ನೀವು ಸೈನ್ ಇನ್ ಆಗ್ಬೋದು. ನೀವೇನಾದ್ರು ಫಸ್ಟ್ ಟೈಮ್ ಈ ಅಕೌಂಟ್ ಕ್ರಿಯೇಟ್ ಮಾಡ್ತೀರಿ, ಈ ಕಂಪ್ನಿ ನೋಡ್ತಾ ಇದ್ದರೆ ಫಸ್ಟ್ ಕ್ರಿಯೇಟ್ ಅಕೌಂಟ್ ಕೊಡೋಣ. ನಾನು ಫಸ್ಟ್ ಟೈಮ್ ಈ ಕಂಪ್ನಿ ಕೇಳ್ತಾ ಇರೋದು. ಸೊ ಇಲ್ಲಿ ಏನೇನು ಕೇಳಿದ್ದಾರೆ ಅಂದರೆ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು ಮತ್ತು ವೆರಿಫೈ ನ್ಯೂ ಪಾಸ್ವರ್ಡು. ನೆಕ್ಸ್ಟ್ ಕ್ರಿಯೇಟ್ ಅಕೌಂಟ್ ಕೊಡಬೇಕು. ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಈ ಥರ ಕೇಳ್ತಿದೆ ನೋಡಿ, ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಲಿಂಕ್ಡ್ಇನ್ ಇದ್ದರೆ ಲಿಂಕ್ಡ್ಇನ್ ಹಾಕಿ. ಇಫ್ ಯಾವ ಪ್ರೀವಿಯಸ್ಲಿ ಅಂದರೆ ಈ ಕಂಪ್ನಿಲಿ ಬಿಫೋರ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಮಾಡಿದರೆ ಎಸ್ ಅಂತ ಹಾಕಿಲ್ಲ, ನೋ ಅಂತ ಹಾಕಿ. ಕಂಟ್ರಿ ಯಾವುದು, ಇಲ್ಲಿ ಇಂಡಿಯಾ. ಮತ್ತು ನಮ್ಮದು ಫಸ್ಟ್ ನೇಮ್ ಹಾಕಬೇಕು, ಮತ್ತು ಫ್ಯಾಮಿಲಿ ನೇಮ್ ಅಂದರೆ ನಮ್ಮದು ಲಾಸ್ಟ್ ನೇಮ್ ಹಾಕಬೇಕು. ನೆಕ್ಸ್ಟ್ ಇದು ಅಡ್ರೆಸ್ ಲೈನು, ಅಂದರೆ ಯಾವುದು ಸಿಟಿಲಿ ಇದ್ದೀವಿ ಅದು ಹಾಕಿ, ಮತ್ತು ಪೋಸ್ಟಲ್ ಕೋಡ್ ಹಾಕಿ, ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಫೋನ್ ನಂಬರ್ ಹಾಕ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟು ನಿಮ್ಗೆ ಏನಾರ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದರಲ್ಲಿ ಆ್ಯಡ್ ಮಾಡಿ ನಿಮ್ಮದು ವರ್ಕ್ ಎಕ್ಸ್ಪೀರಿಯೆನ್ಸ್ನ ಹಾಕ್ಕೊಳ್ಳಿ. ನಿಮ್ಗೇನಾರು ಇಲ್ಲ ಅಂತ ಅಂದರೆ ಅದನ್ನ ಬೇಕಾದ್ರೆ ಡಿಲೀಟ್ ಮಾಡ್ಕೊಳ್ಳಿ, ಮ್ಯಾಂಡೇಟರಿ ಏನಿಲ್ಲ. ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಅಷ್ಟೇ ಕೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೋಬೇಕು, ಮತ್ತು ಇಲ್ಲಿ ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ಫಸ್ಟು ರೆಸ್ಯೂಮೆನ ಅಪ್ಲೋಡ್ ಮಾಡೋಣ. ಇಲ್ಲಿ ಎಜುಕೇಷನ್ ಆ್ಯಡ್ ಕೊಡೋಣ. ನಿಮ್ಮದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಹಾಕ್ಕೊಳ್ಳಿ. ನಿಮ್ಮದು ಅಂದರೆ ಯಾವ ಯೂನಿವರ್ಸಿಟಿಲಿ ಏನು ಕಂಪ್ಲೀಟ್ ಆಗಿದೆ, ಯಾವ ಡಿಗ್ರಿ, ಮತ್ತು ಯಾವ ಇಯರಿಂದ ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೊಟ್ಬಿಟ್ಟು ಆ್ಯಡ್ ಕೊಡಿ ಅಷ್ಟೇ. ಕೆಳಗಡೆ ಇಲ್ಲಿ ರೆಸ್ಯೂಮ್ನ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ. ಶುಡ್ ದ ರೋಲ್ ಯು ಆರ್ ಅಪ್ಲೈಯಿಂಗ್ ಟು ರಿಕ್ವೈರ್ಡ್ ಟ್ರಾವೆಲ್, ವಾಟ್ ಪರ್ಸೆಂಟೇಜ್ ಆಫ್ ಟ್ರಾವೆಲ್ ಯು ಕಂಫರ್ಟೇಬಲ್ ವಿತ್ ಅಂತ ಕೇಳ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನು, ಬಟ್ ಸಮ್ಟೈಮ್ ಟ್ರಾವೆಲ್ಗೆ ಎಷ್ಟು ಕಂಫರ್ಟೇಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಯಾವಾಗಲೂ 100% ಅಂತಲೇ ಹಾಕಿ. ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕಿ. ವಾಟ್ ಈಸ್ ಯುವರ್ ಡಿಸೈರ್ಡ್ ಆ್ಯನ್ಯುವಲ್ ಕಾಂಪನ್ಸೇಷನ್ ಅಂತ ಕೇಳ್ತಿದ್ದಾರೆ, ಇದಕ್ಕೆ 0 ಅಂತಲೇ ಹಾಕ್ಕೊಳ್ಳಿ. ನೆಕ್ಸ್ಟು ಟು ದ ಬೆಸ್ಟ್ ಆಫ್ ಯುವರ್ ನಾಲೆಡ್ಜ್ ಆರ್ ಯು ಕರೆಂಟ್ಲಿ ಎಂಪ್ಲಾಯ್ಡ್ ಆರ್ ಹ್ಯಾವ್ ಯು ಪ್ರೀವಿಯಸ್ಲಿ ಬೀನ್ ಎಂಪ್ಲಾಯ್ಡ್ ಬೈ ದ ಕಸ್ಟಮರ್ ಆರ್ ಕ್ಲೈಂಟ್, ಅಂದರೆ ಈ ಕಂಪ್ನಿಯವ್ರದ್ದು ಕ್ಲೈಂಟು ಅಥವಾ ಕಸ್ಟಮರ್ ಕಂಪ್ನಿಲಿ ಏನಾರ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಟು ದ ಬೆಸ್ಟ್ ಆಫ್ ಯುವರ್ ನಾಲೆಡ್ಜ್ ಕರೆಂಟ್ಲಿ ಪ್ರೀವಿಯಸ್ಲಿ ಎಂಪ್ಲಾಯ್ ಬೈ ಆಲ್ ಸ್ಕ್ರಿಪ್ಟು ಕಸ್ಟಮರು ಈ ಕಂಪ್ನಿಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಹಾಕ್ಕೊಳ್ಳಿ, ನೋ ನಂದು. ಮತ್ತು ನಾನ್ ಕಾಂಪಿಟೆನ್ಸ್ ಏನಾರ ಬಾಂಡ್ಗೆ ಏನಾರು ಸೈನ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಫ್ರೆಷರ್ ಆಗಿದೆ. ಅದು ಲೀಗಲಿ ಅಥರೈಸ್ಡ್ ವರ್ಕ್ ಇನ್ ದ ಕಂಟ್ರಿ, ಅಂದರೆ ಇಂಡಿಯಾದವ್ರೇನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ನಾವು ಫ್ಯೂಚರ್ ವೀಸಾ ಬೇಕಾ ನೀವು ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಫ್ಯೂಚರಲ್ಲಿ ಅಂತ ಕೇಳ್ತಿದ್ದಾರೆ, ಇದಕ್ಕೆ ನೋ ಅಂತ ಹಾಕ್ಕೊಳ್ಳಿ. ಪ್ಲೀಸ್ ಎಂಟರ್ ದ ಲ್ಯಾಂಗ್ವೇಜ್ ಯು ಸ್ಪೀಕ್ ಆ್ಯಂಡ್ ಪ್ರೊಫಿಷಿಯನ್ಸಿ ಲೆವೆಲ್ ಬಿಗಿನ್ನರು, ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನ ಲಿಸ್ಟ್ ಮಾಡಬೇಕು. ಇಲ್ಲಿ ಇಂಗ್ಲೀಷು ಮತ್ತು ನಿಮಗೆ ಯಾವುದು ನಿಮ್ಮ ಮದರ್ ಟಂಗು ಕನ್ನಡನೋ ತೆಲುಗುನೋ ಹಿಂದಿನೋ ಹಾಕ್ಕೊಂಡು ಯಾವ ಲೆವೆಲ್ ಅಂತ ಹಾಕ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಈ ಟರ್ಮ್ ಪಾಲಿಸಿನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ, ಸೇವ್ ಆ್ಯಂಡ್ ಕಂಟಿನ್ಯೂ. ಇವಾಗ ನಾವೆಲ್ಲ ಹಾಕಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತ ಒಂದು ಸಲ ರಿವ್ಯೂ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಏನೋ ಎರರ್ ಬರ್ತಿದೆ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಈ ಥರ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬಂದಿರುತ್ತೆ. ನಿಮಗೆ ಮೇಲ್ ಬಂದಿರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಸೊ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಯಾರ್ಯಾರಿಗೆ ನೀಡಿದೆ ಅವ್ರಿಗೂ ಶೇರ್ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಒಂದು ಸಲ ಅಪ್ಲೈ ಮಾಡಿ. ಸೆಕೆಂಡ್ ಜಾಬ್ ನೋಡೋಣ. NTT ಡೇಟಾ, ಇದು ಹೈಬ್ರಿಡ್ ಲೊಕೇಶನ್ಗೆ ಹೈರ್ ಮಾಡ್ತಿದ್ದಾರೆ. ಅಂದರೆ ವಾರದಲ್ಲಿ 1 ದಿನ ಅಥವಾ 2 ದಿನ ಆಫೀಸ್ಗೆ ಹೋಗೋದು, ಮಿಕ್ಕಿದ ದಿನ ಎಲ್ಲ ಮನೇಲಿರೋದು, ಆ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದರಲ್ಲಿ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ಬೆನಿಫಿಟ್ಸ್ ಇದೆ ಜಾಬಿಗೆ ಜಾಯ್ನ್ ಆದರೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು NTT ಡೇಟಾ ನಾರ್ತ್ ಅಮೇರಿಕಾ ಹೆಲ್ಪ್ ಡೆಸ್ಕ್ ಅಸೋಸಿಯೇಟ್ ಅಂತೆ.
ಟೆಕ್ನಿಕಲ್ ಗೈಡೆನ್ಸು. ಇದು ಆನ್ ಸೈಟು, ಬ್ಯಾಂಗ್ಳೂರು ಲೊಕೇಶನ್ಗೆ ಆನ್ ಸೈಟ್ ಇದೆ. ಸೊ ಕಂಪ್ನಿ ಬಗ್ಗೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ, ಎಂಟಿಟಿ ಡೇಟಾದು. ಇವ್ರ ಕಂಪ್ನಿ ಬಗ್ಗೆ ಹೇಳೋರೆ ಏನಂತ ಇದು, ವಿ ಆರ್ ಕರೆಂಟ್ಲಿ ಸೀಕಿಂಗ್ ಎ ಹೆಲ್ಪ್ ಡೆಸ್ಕ್ ಅಸೋಸಿಯೇಟ್ ಟೆಕ್ನಿಷಿಯನ್ ಜಾಯ್ನ್ ಅವರ್ ಟೀಮ್ ಇನ್ ಬ್ಯಾಂಗ್ಳೂರ್ ಕರ್ನಾಟಕ ರೀಸನ್ಗೆ ಅಪ್ಲೈ ಮಾಡೋರು ನೋಡ್ತಿದ್ದಾರಂತೆ. ಇನ್ನು ರಿಕ್ವೈರ್ಮೆಂಟ್ ಅಂದರೆ ಒಂದು ಸ್ಮಾಲ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಹೆಲ್ಪ್ ಡೆಸ್ಕ್ ಅಸೋಸಿಯೇಟ್ ಗ್ರೇಡ್ 4 ಪೊಸಿಷನ್ ಇನ್ ಸರ್ವಿಸ್ ಡೆಸ್ಕ್, ಇದು ರಿಕ್ವೈರ್ಮೆಂಟ್ ಅವ್ರದ್ದು. ಮತ್ತು ಏನು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮಸ್ಟ್ ಬಿ ಗ್ರ್ಯಾಜುಯೇಟ್ ಅಂದರೆ ಗ್ರ್ಯಾಜುಯೇಷನ್ ಕಂಪಲ್ಸರಿ ಆಗಿರಬೇಕು, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳೋರೆ. ಮತ್ತು ಇಂಟರ್ನ್ಯಾಷನಲ್ ಕಾಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಪ್ಲಸ್, ನಾಟ್ ಮ್ಯಾಂಡೇಟರಿ ಬಟ್ ಪ್ಲಸ್ ಅಂತ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂದರೆ ಇದು ಯಾರೋ ಬಂದು ಯಾವಾಗಲೂ ಅಸಿಸ್ಟ್ ಮಾಡ್ತಾರೆ ಅನ್ನೋಂಗಿಲ್ಲ, ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು ಅಂತ ಹೇಳೋರೆ. ಅದರ್ ಟು ಆರ್ಗನೈಸೇಷನ್ ಪಾಲಿಸಿ ಆ್ಯಂಡ್ ಪ್ರೊಸೀಜರ್ ಅಂದರೆ ಅವ್ರ ಪಾಲಿಸಿ ಮತ್ತು ಪ್ರೊಸೀಜರ್ ಅಂತ ಇರುತ್ತೆ. ಈಗ ಕಾಲ್ ಮಾಡಿದ್ರು ಅಷ್ಟೇ ಕ್ಲೈಂಟ್ಗಳ ಜೊತೆ ಹೆಂಗೆ ಮಾತಾಡಬೇಕು ಅಂತ ಅವ್ರದ್ದೇ ಒಂದು ಪಾಲಿಸಿ ಮತ್ತು ಪ್ರೊಸೀಜರ್ ಇರುತ್ತೆ, ಅದೇ ಥರ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಮಸ್ಟ್ ಪೊಸೆಸ್ ಎಕ್ಸಲೆಂಟ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಅಂತೆ, ಕಸ್ಟಮರ್ ಜೊತೆ ಹೆಂಗೆ ಮಾತಾಡೋದು ಮತ್ತು ಅವ್ರಿಗೆ ಕ್ವೇರೀಸ್ನ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಸೊಲ್ಯೂಷನ್ ಕೊಡೋದು, ಆ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಶುಡ್ ಬಿ ಕಂಫರ್ಟೇಬಲ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ಅಂತಂದರೆ ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕ್ಕೆ ಕಂಫರ್ಟೇಬಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಮತ್ತು ಗುಡ್ ಮತ್ತಿನ್ನೇನು ಇಂಗ್ಲೀಷ್ ಬರಬೇಕು, ಬರೆಯೋಕ್ಕೆ ಮತ್ತು ಓದೋಕ್ಕೆ ಚೆನ್ನಾಗಿ ಬರಬೇಕು, ಇಷ್ಟೇ ಅವ್ರ ರಿಕ್ವೈರ್ಮೆಂಟು. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ಏನು ಕೇಳೋರೆ ಅಂದರೆ ಪ್ರೊವೈಡ್ ಎಲ್ಲೋ ಟೆಕ್ನಿಕಲ್ ಗೈಡೆನ್ಸ್ ಇನ್ ಆ್ಯಕ್ಟಿವಿಟಿ ಅಸೋಸಿಯೇಟ್ with the identification, prioritization and resolution of reported problem through phone, email and chat. ಇವಾಗ ಏನಾದರೂ ಫೋನ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಅವ್ರಿಗೇನಾದ್ರು ಇಶ್ಯೂ ಇದೆ, ಟೆಕ್ನಿಕಲ್ ಇಶ್ಯೂಸು ಏನಂದರೆ ಏನು ಆ್ಯಕ್ಟಿವಿಟಿ ಇದೆ ಅನಿಸುತ್ತೆ ಅಂದರೆ, ಇವಾಗ ಒಂದು ಲ್ಯಾಪ್ಟಾಪ್ ವರ್ಕ್ ಆಗ್ತಿರಲ್ಲ, ಸುಮ್ಮನೆ ಶಟ್ ಡೌನ್ ಆಗ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಹಿಂಗೆ ಟೆಕ್ನಿಕಲ್ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇದೇ ರೋಲಲ್ಲ. ಆ ಥರ ಟೆಕ್ನಿಕಲ್ ಅವ್ರಿಗೆ ಏನಾದರೂ ಇಶ್ಯೂ ರೈಸ್ ಮಾಡಿದ್ರೆ ನಾವು ಅವ್ರಿಗೆ ಫೋನು, ಚಾಟ್ ಅಥವಾ ಇಮೇಲ್ ಮುಖಾಂತರ ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ. ಟಿಪಿಕಲಿ ದ ಅಸೋಸಿಯೇಟ್ ಲೆವೆಲ್ ಪಾರ್ಟಿಸಿಪೇಟ್ ಇನ್ ಸಪೋರ್ಟಿವ್ ರೋಲ್ ಬೈ ಆ್ಯಕ್ಟಿಂಗ್ ಎ ಲೈಷನ್ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ಡಿಪಾರ್ಟ್ಮೆಂಟ್ ವಿತ್ ಇನ್ ದ ಕ್ಲೈಂಟ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಈಗ ನಾವೇ ಫಸ್ಟ್ ಕಾಂಟ್ಯಾಕ್ಟು, ಕ್ಲೈಂಟ್ಗೂ ನಮ್ಮ ಹತ್ರನೇ ಫಸ್ಟು ಕಾಲ್ ಮಾಡೋದು, ಮತ್ತು ಈ ಕಡೆ ಡಿಪಾರ್ಟ್ಮೆಂಟ್ಗೂ ನಾವೇ ಫಸ್ಟ್ ಲೈನು. ಅವ್ರದ್ದು ಏನಾದ್ರು ಇಶ್ಯೂಸ್ ಇದೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಹೆಲ್ಪ್ ಡೆಸ್ಕ್ ಅವ್ರನ್ನ ಫಸ್ಟು ನಾವು ಅದನ್ನ ಅಪ್ರೋಪ್ರಿಯೇಟ್ ಟೀಮ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಅವ್ರಿಗೇನೋ ಇಶ್ಯೂಸ್ ಇದೆ ಅಂತೆ ಅಂದ್ಬಿಟ್ಟು ಯಾವ್ಯಾವ ಟೀಮ್ಗೆ, ಅಂದರೆ ನಮಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ಹೆಲ್ಪ್ ಡೆಸ್ಕ್ ಅವ್ರಿಗೆ ಯಾವ್ಯಾವ ಟೀಮು ಏನೇನು ಇಶ್ಯೂ ರಿಸಾಲ್ವ್ ಮಾಡುತ್ತೆ ಅಂತ. ಸೊ ಅವರು ಇವಾಗ ಕಸ್ಟಮರ್ ಅಂದ್ಕೊಳ್ಳಿ, ಈಗ ಒಂದಷ್ಟು ಟೀಮ್ ಇರುತ್ತೆ, ಆ ಟೀಮ್ ಅವ್ರಿಗೆ ಟಿಕೆಟ್ ರೈಸ್ ಮಾಡಿ, ನಮಗೆ ಈ ಇಶ್ಯೂ ಬರ್ತಿದೆ, ಆ ಟೀಮ್ ಅವ್ರಿಗೆ ಟಿಕೆಟ್ ರೈಸ್ ಮಾಡಿ ಅಂತ ಹೇಳ್ತಾರೆ. ನಾವು ಆ ತಕ್ಕನಾಗಿ ನಾವು ಟಿಕೆಟ್ ರೈಸ್ ಮಾಡಿ ಕಸ್ಟಮರ್ಗೆ ಕೊಡಬೇಕು. ಮತ್ತು ಗುಡ್ ಟ್ರಬಲ್ ಶೂಟಿಂಗ್ ನಾಲೆಜ್ ಆಫ್ MS ವಿಂಡೋಸ್ ಅಂದರೆ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಬರಬೇಕು, ಮತ್ತು MS ಆಫೀಸ್ ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಡ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳೋರೆ. ಇನ್ನು ಎಂಟಿಟಿ ಡೇಟಾದಾದರೆ 30 ಬಿಲಿಯನ್ ಟ್ರಸ್ಟೆಡ್ ಗ್ಲೋಬಲ್ ಇನೋವೇಟರ್ ಅಂತೆ, 30 ಬಿಲಿಯನ್ ಕ್ಲೈಂಟ್ಗಳಿದ್ದಾರಂತೆ ಇವ್ರಿಗೆ. ಆಲ್ಮೋಸ್ಟ್ 100+ ಕಂಟ್ರೀಸಲ್ಲಿ ಇದು ಆಪರೇಟ್ ಮಾಡ್ತಿದ್ದಾರಂತೆ. ಸೊ ಇದೊಂದು ಬಿಗ್ MNC ಕಂಪ್ನಿನೇ ಎಂಟಿಟಿ ಡೇಟಾ. ಆ್ಯಕ್ಚುಲಿ ನಾನು ಇದು ಫ್ರೆಷರ್ಸ್ ಆಗಿದ್ದಾಗ ಇಂಟರ್ವ್ಯೂ ಕೊಟ್ಟಿದ್ದೆ, ಸೆಲೆಕ್ಟ್ ಕೂಡ ಆಗಿತ್ತು, ಬಟ್ ಕಾರಣಾಂತರದಿಂದ ಜಾಯ್ನ್ ಆಗೋಕ್ಕಾಗಿಲ್ಲ ಕಂಪ್ನಿಗೆ. ಬಟ್ ಚೆನ್ನಾಗಿದೆ ಕಂಪ್ನಿ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಈ ಪೇಜು ಕರ್ಕೊಂಡು ಹೋಗುತ್ತೆ. ಎಂಟಿಟಿ ಡೇಟಾ ಇದು ಹೆಲ್ಪ್ ಡೆಸ್ಕ್ ಟೆಕ್ನಿಷಿಯನ್ ಈ ರೋಲ್ಗೆ ನಾವು ಅಪ್ಲೈ ಮಾಡ್ತಿರೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ಲೈ ನಾವು ಅಂತ ಕೊಡಿ. ಇಲ್ಲಿ ನಾವು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ಇಲ್ಲಿ ನಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಯಾವುದು ಕಂಟ್ರಿ, ರೀಜನ್ ಅದು ಹಾಕ್ಬಿಟ್ಟು ನೆಕ್ಸ್ಟ್ ಅಡ್ರೆಸ್ ಲೈನ್ ಎಲ್ಲ ಹಾಕಬೇಕು. ಮತ್ತು ಪೋಸ್ಟಲ್ ಕೋಡು ಅದು ಹಾಕ್ಬಿಟ್ಟು ಮತ್ತು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಪೊಸಿಷನ್ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆಲ್ಲ ಆನ್ಸರ್ ಮಾಡಬೇಕು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ರೆಫರಲು ಅದರ್ ಅಂತ ಹಾಕಿ. ನೆಕ್ಸ್ಟು ಇಲ್ಲಿ ಪ್ಲೀಸ್ ಸ್ಪೆಸಿಫೈ ದ ಸೋರ್ಸ್ ಅಂತ ಕೇಳ್ತವ್ರೆ, ಸೋಷಿಯಲ್ ಮೀಡಿಯಾ ಅಂತ ಹಾಕೊಳ್ಳೋಣ.
ಯಾರು ಗೊತ್ತಾ ಎಂಟಿಟಿ ಡೇಟಾದಲ್ಲಿ ವರ್ಕ್ ಮಾಡೋರು, ನಿಮ್ಗೆ ಯಾರು ಫ್ರೆಂಡ್ಸು ಫ್ಯಾಮಿಲಿಯವರು ಇದ್ದಾರಾ ಅಂತ ಕೇಳ್ತಿದ್ದಾರೆ. ಇದ್ದರೆ ಅವ್ರ ನೇಮ್ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹ್ಯಾವ್ ಅಟೆಂಡೆಡ್ ಎನಿ ಸೆಲೆಕ್ಷನ್ ಪ್ರೋಸೆಸ್ ಅಟ್ ಎಂಟಿಟಿ ಡೇಟಾ ಬಿಫೋರ್ ಅಂತ ಕೇಳ್ತಿದ್ದಾರೆ. ಫ್ರೆಶರ್ಸ್ ಆಗಿರೋ ನೋ ಅಂತ ಹಾಕಿ, ನೀವೇನಾರು ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ರೆ ಎಸ್ ಅಂತ ಹಾಕಿ. ನಾನು ಆ್ಯಕ್ಚುಲಿ ಅಟೆಂಡ್ ಮಾಡಿದ್ದೆ, ಎಸ್ ಅಂತ ಹಾಕ್ತೀನಿ. Do you have any commitment to another employer or organization that might affect your employment with us? ಅಂದರೆ ಆಲ್ರೆಡಿ ಏನಾದ್ರು ಕಮಿಟ್ಮೆಂಟ್ ಇದೆನಾ ಬೇರೆ ಕಂಪ್ನಿಯವ್ರಿಗೆ, ಈ ಕಂಪ್ನಿಗೆ ಹೋಗಲ್ಲ ಅಂತ ನಾನ್ ಅಗ್ರಿಮೆಂಟಲ್ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಅದಿಲ್ಲ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ ಫ್ರೆಶರ್ಸ್ ಆಗಿದ್ದರೆ. ಈ ಕಂಪ್ನೀಲಿ ಪಾಸ್ಟಲ್ಲಿ ಎಲ್ಲರೂ ವರ್ಕ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಮತ್ತು ವಾಟ್ ಡೇಟ್ ವುಡ್ ಬಿ ಅವೈಲೇಬಲ್ ಟು ಬಿಗಿನ್ ವಿತ್ ಎಂಟಿಟಿ ಡೇಟಾ ಅಂತ. ನಾಳೆನೇ ಅಂದರೆ ಈ ವೀಕಲ್ಲಿ 1 ವೀಕ್ ಹಂಗಿರೋದನ್ನ ಅದು ಹಾಕ್ಕೊಂಡು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ಇಲ್ಲಿ ಅಂದರೆ ಅದು ಕಂಪ್ನಿ ಪ್ರೈವೇಸಿ ಆ್ಯಂಡ್ ಪಾಲಿಸಿನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಅಪ್ಲಿಕೇಶನ್ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅದ್ರ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟು ಐ ಆಮ್ ಡನ್ ಅಂತ ಹಾಕಿ. Thank you for reviewing your profile. Our hiring team is currently reviewing your application. In the meantime, you can find explore more opening ಅಂತ ಇದೆ. ಸೊ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಮೇಲ್ ಕೂಡ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ ಮತ್ತು ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಎಲ್ಲರೂ. ಜಾಬ್ ಲಿಂಕ್ನೂ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. 2 ಜಾಬ್ಗೂ ಅಪ್ಲೈ ಮಾಡಿ. ಯಾರ್ಯಾರಿಗೆ ನೀಡ್ ಇದೆ ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಜಾಬ್ ಹುಡುಕ್ತಿರೋರಿಗೆ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಯೂಸ್ ಆಗುತ್ತೆ. ಸೊ ಈ ಮುಂದಿನ ವೀಡಿಯೋದಲ್ಲಿ ಮತ್ತೆ 3 ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.